ಹೇ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಗೊಂಬಂದಿದ್ದೀನಿ. ಇದು ಬಂದ್ಬಿಟ್ಟು ಹಿಲ್ಟನ್ ಅಂತ. ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಜಾಬ್ಗೆ ಇವರು ಬಿಟ್ಟಿರೋದು. ಸೊ ರೋಲ್ ಬಂದ್ಬಿಟ್ಟು ಫ್ರಂಟ್ ಆಫೀಸ್ ಅಸೋಸಿಯೇಟ್. ಸೊ ಇವ್ರು ಬಂದ್ಬಿಟ್ಟು 1 ರಿಂದ 2 ಇಯರ್ ಎಕ್ಸ್ಪೀರಿಯನ್ಸ್ ನೋಡ್ತಿದ್ದಾರೆ, ಮತ್ತೆ ಫ್ರೆಶರ್ಸ್ ಕೂಡ ನೋಡ್ತಿದ್ದಾರೆ. ಸೊ ಫ್ರೆಶ್ ಡಿಗ್ರಿ ಬಂದ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಟೂರಿಸಂ ಈ ತರದ್ ಏನಾದ್ರು ಡಿಗ್ರಿ ಆಗಿರ್ಬೇಕು. ಇಲ್ಲ ನಿಮ್ದು 12th ಪಾಸ್ ಆಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನಿಮ್ಗೆ ಗೊತ್ತಿದ್ರೆ ಸೊ ಅವ್ರನ್ನು ಕೂಡ ಇವರು ಪ್ರಿಫರ್ ಮಾಡ್ತಾರೆ. ಮತ್ತೆ ಅದೇ ನಿಮ್ಗೆ ಕ್ವಾಲಿಫಿಕೇಶನ್ ನಾನು ಹೇಳ್ದಂಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅಥವಾ ಹಾಸ್ಪಿಟಾಲಿಟಿ ಅಥವಾ ಟೂರಿಸಂ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟರ್. ಸೊ ಇದಿಷ್ಟು ಇವ್ರು ನೋಡ್ತಿದ್ದಾರೆ. ಆ ಇನ್ನೊಂದು ಇಲ್ಲ ನಿಮ್ದು 12th ಪಾಸ್ ಆಗಿರ್ಬೇಕು ಮತ್ತೆ ಹೋಟೆಲ್ ಅಥವಾ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ನಿಮ್ ಜೊತೆ ಇರ್ಬೇಕಾಗುತ್ತೆ. ಮತ್ತೆ ಸ್ಕಿಲ್ಸ್ ಏನೇನ್ ಬೇಕು ಅಂದ್ರೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್. ಮತ್ತೆ ಫ್ರೆಶರ್ಸ್ ಅಲ್ಲಿ ಇಲ್ಲಿ 12th ಪಾಸ್ ಆಗಿರೋತಾರಲ್ವಾ, ಸೊ ಅವ್ರದ್ದು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ಸೆಲೆಕ್ಟೆಡ್. ಸೊ ನಿಮ್ದು ಕಮ್ಯುನಿಕೇಶನ್ಸ್ ಹೇಗಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ. ಮತ್ತೆ ಇಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇನ್ ಆಗಿ ನೋಡ್ತಿರೋದು. ಮತ್ತೆ ಕಸ್ಟಮರ್ ಸರ್ವಿಸ್ ಸ್ಕಿಲ್, ನೀವು ಕಸ್ಟಮರ್ಸ್ ಜೊತೆ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಸೊ ಅವ್ರ ಜೊತೆ ಹೇಗೆ ಇಂಟರ್ಫಿಯರ್ ಮಾಡ್ತೀರಾ, ಸೊ ಅದು ಮೇನ್ ಡಿಪೆಂಡ್ ಆಗುತ್ತೆ. ಮತ್ತೆ ಕಂಪ್ಯೂಟರ್ ಸ್ಕಿಲ್ಸ್ ಜಸ್ಟ್ ಬೇಸಿಕ್ ಗೊತ್ತಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಇವಾಗ ಡಾಟಾ ಎಂಟ್ರಿ, ಲೈಕ್ ಎಕ್ಸೆಲ್ ಶೀಟ್ ಅಲ್ಲಿ ಎಂಟ್ರಿ ಮಾಡೋದು, ಅಥವಾ ಬೇಸಿಕ್ ಕಂಪ್ಯೂಟರ್ ಆಪರೇಷನ್, ಅಥವಾ ಹೋಟೆಲ್ ಅಲ್ಲಿ ಒಂದು ಸಾಫ್ಟ್ವೇರ್ ಇರುತ್ತೆ, ಸೊ ಅದನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಸೊ ಅದು ಒಂದು ನೋಡ್ತಾರೆ. ಮತ್ತೆ ಅದರ್ ಸ್ಕಿಲ್ಸ್ ಅಂದ್ರೆ ಅದೇ ಟೀಮ್ ಜೊತೆ ಹೇಗೆ ವರ್ಕ್ ಮಾಡ್ತೀರಾ, ಸಾಫ್ಟ್ ಸ್ಕಿಲ್ಸ್ ಹೇಗಿದೆ, ಮಲ್ಟಿ ಟಾಸ್ಕಿಂಗ್ ಹೆಂಗಿರುತ್ತೆ, ಸೊ ಆ ತರ. ಮತ್ತೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಟ್ಟು ಗೆಸ್ಟ್ ಇದು ಚೆಕ್ ಇನ್ ಚೆಕ್ಔಟ್ ನೋಡ್ಕೊಳ್ಳೋದು, ಮತ್ತೆ ಕಸ್ಟಮರ್ ಸಪೋರ್ಟ್ ಮಾಡೋದು, ಮತ್ತೆ ಫೋನ್ ಮತ್ತೆ ಇಮೇಲ್ ಹ್ಯಾಂಡ್ಲಿಂಗ್. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕಸ್ಟಮರ್ ನಿಮ್ಗೆ ಫೋನ್ ಮಾಡಿ ಏನಾದ್ರು ವಿಚಾರಿಸಿದ್ರೆ, ಸೊ ಅವ್ರ ಜೊತೆ ನೀವು ಹೇಗ್ ಮಾತಾಡ್ತೀರಾ, ಇಮೇಲ್ ಅಲ್ಲಿ ಹೇಗೆ ಕಮ್ಯುನಿಕೇಶನ್ ಮಾಡ್ತೀರಾ, ಸೊ ಇದು ಇಂಪಾರ್ಟೆಂಟ್. ಮತ್ತೆ ಬಿಲ್ಲಿಂಗ್ ಮತ್ತೆ ಪೇಮೆಂಟ್ಸ್ ನೋಡ್ತಾರೆ. ಮತ್ತೆ ಕೋಆರ್ಡಿನೇಷನ್, ನೀವು ಮೇನ್ ಆಗಿ ಹೌಸ್ ಕೀಪಿಂಗ್, ಫುಡ್ ಬೆವರೇಜಸ್, ಇಂಜಿನಿಯರ್ಸ್ ಅಥವಾ ರಿಸರ್ವೇಶನ್ಸ್ ಟೀಮ್ ಇವ್ರ ಜೊತೆ ನೀವು ವರ್ಕ್ ಮಾಡೋದ್ರಿಂದ ಸೊ ನೀವು ಅವ್ರ ಜೊತೆ ಕೋಆರ್ಡಿನೇಷನ್ ಹೇಗಿರುತ್ತೆ ಅಂತ ನೋಡ್ತಾರೆ. ಈವನ್ 12th ಪಾಸ್ ಆಗಿರೋರ್ಗು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರದ್ದು ಸ್ಕಿಲ್ಸ್ ನೋಡೋದು. ಸೊ ಇಲ್ಲಿ 1 ಇಯರ್ 2 ಇಯರ್ ಆದವ್ರದ್ದು ಸ್ಕಿಲ್ಸ್ ನೋಡುದು. ಮೇನ್ ಥಿಂಗ್ ಸ್ಕಿಲ್ಸ್ ನಿಮ್ದು ಚೆನ್ನಾಗಿದ್ರೆ, ನಿಮ್ದು ಆಟಿಟ್ಯೂಡ್ ಚೆನ್ನಾಗಿದ್ರೆ, ಸೊ ಇವ್ರು ಡೆಫಿನೆಟ್ಲಿ ಹೈರ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾವ್ದು ಯೋಚನೆ ಬೇಡ. ಮತ್ತೆ ನಿಮ್ದು ವರ್ಕ್ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ ಅಂದ್ರೆ ಇದು ರೊಟೇಷನಲ್ ಶಿಫ್ಟ್ ಆಗಿರುತ್ತೆ. ಸೊ ನಿಮ್ಗೆ ಇದು ಓಕೆ ಅಂದ್ರೆ ಅಪ್ಲೈ ಮಾಡಿ. ಮತ್ತೆ ಹಿಲ್ಟನ್ ಗೊತ್ತು, ಇದು ತುಂಬಾ ದೊಡ್ಡ ಕಂಪನಿ ಕೂಡ. ಸೊ ನಿಮ್ ಮೇಲೆ ಡಿಪೆಂಡ್. ಮತ್ತೆ ಸ್ಟ್ಯಾಂಡಿಂಗ್ ಫಾರ್ ಅ ಲಾಂಗ್ ಪೀರಿಯಡ್, ನೀವು ನಿಂತ್ಕೊಂಡ್ ಡ್ಯೂಟಿ ಮಾಡೋ ತರ ಇದೆ. ಆಕ್ಚುಲಿ ನೀವು ಲಾಂಗ್ ಪೀರಿಯಡ್ಸ್ ತನಕ ನಿಂತ್ಕೊಂಡಿರ್ಬೇಕಾಗುತ್ತೆ. ಮತ್ತೆ ವೀಕೆಂಡ್ ಅಲ್ಲಿ ಹಾಲಿಡೇಸ್ ಅಂತೂ ಇರೋದಿಲ್ಲ. ನಿಮ್ಗೆ ಇದು ರೊಟೇಷನ್ ಶಿಫ್ಟ್ ಆಗಿರೋದ್ರಿಂದ ಲೀವ್ ಕೂಡ, ಲೈಕ್ ರಜೆ ಕೂಡ, ವೀಕೆಂಡ್ ರಜೆ ಕೂಡ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಈ ತರ ಚೇಂಜ್ ಆಗ್ತಾ ಇರುತ್ತೆ. ಮತ್ತೆ ತುಂಬಾ ಗೆಸ್ಟ್ ಗಳು ಬರ್ತಾ ಇರುತ್ತೆ. ಸೊ ಅವ್ರ ಜೊತೆ ನೀವು ಹೇಗೆ ಇಂಟ್ರಾಕ್ಷನ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಫ್ರೆಶರ್ಸ್ಗೆ ಗುಡ್ ಸೈನ್ ಅಂದ್ರೆ ನೀವು ಟೀಮ್ ವರ್ಕ್ ಹೇಗ್ ಮಾಡ್ತೀರಾ, ಕಮ್ಯುನಿಕೇಶನ್ಸ್ ಹೇಗಿದೆ, ಮತ್ತೆ ಗೆಸ್ಟ್ ಹ್ಯಾಂಡ್ಲಿಂಗ್, ನಿಮ್ದು ಆಟಿಟ್ಯೂಡ್ ಹೇಗಿದೆ, ಸೊ ಇದ್ರ ಮೇಲೆ ಫ್ರೆಶರ್ಸ್ ನ ಅವ್ರು ಹೈರ್ ಮಾಡೇ ಮಾಡ್ತಾರೆ. ಅದೇ ನಿಮ್ದು ಮತ್ತೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ನಾನು ನಿಮಗೆ ಸುಮ್ನೆ ಏನೋ ಹೇಳಲ್ಲ. ಮೋಸ್ಟ್ ಪ್ರಾಬಬ್ಲಿ ಫ್ರೆಶರ್ಸ್ಗೆ ಲೈಕ್ 12th ಪಾಸ್ ಆಗಿರೋರ್ಗೆ ನನ್ನ ಪ್ರಕಾರ ಇಲ್ಲಿ 18,000 to 20,000 ಕೊಡ್ತಾರೆ. ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲ ಚೆನ್ನಾಗಿದ್ರೆ ಮತ್ತೆ ಒಂದ್ ಸ್ವಲ್ಪ ಜಾಸ್ತಿ ಕೊಡ್ಬೋದು, ಬಟ್ ತುಂಬಾ ಏನ್ ಜಾಸ್ತಿ ಕೊಡಲ್ಲ. ಮತ್ತೆ 1 ರಿಂದ 2 ಎಕ್ಸ್ಪೀರಿಯನ್ಸ್ ಆದವ್ರಿಗೆ ನನ್ನ ಪ್ರಕಾರ ಒಂದು 30,000 to 32,000 ತನಕ ಸ್ಯಾಲ್ರಿ ಇರ್ಬೋದು. ಇಲ್ಲೂ ಕೂಡ ಸ್ಕಿಲ್ಸ್ ನೋಡ್ತಾರೆ. ಮತ್ತೆ ನಿಮ್ಗೆ ಇದರಲ್ಲಿ ಇದು ಬೋನಸ್ ಏನು ಅಂದ್ರೆ ನಿಮ್ಗೆ ಊಟ ಫ್ರೀ ಇರುತ್ತೆ. ಲೈಕ್ ಲಂಚ್, ಡಿನ್ನರ್ ಅದೆಲ್ಲ ಇವ್ರದೇ ಬರುತ್ತೆ. ಮತ್ತೆ ಯೂನಿಫಾರ್ಮ್ ಇರುತ್ತೆ. ಸೊ ನಿಮ್ದು ಅದೇನ್ ಪ್ರಾಬ್ಲಮ್ ಇಲ್ಲಲ್ಲ ಡ್ರೆಸ್ ಅಲ್ಲೆಲ್ಲ. ಮತ್ತೆ ನೈಟ್ ಶಿಫ್ಟ್ ಇದ್ರೆ ನಿಮ್ಗೆ ಎಕ್ಸ್ಟ್ರಾ ಅಲವೆನ್ಸ್ ಕೊಡ್ತಾರೆ. ಮತ್ತೆ ಇನ್ಸೆಂಟಿವ್ಸ್ ಇರುತ್ತೆ. ನೀವು ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಮಾಡಿ ಒಳ್ಳೆ ರೇಟಿಂಗ್ ತಗೊಂಡ್ರೆ ನಿಮ್ಗೆ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. ಕ್ಯಾರಿಯರ್ ಗ್ರೋತ್ ನೀವು ಇದ್ರಲ್ಲೇ ನೆಕ್ಸ್ಟ್ ಹೋಗ್ತಾ ನೀವೇನಾದ್ರೂ ಆಗ್ತೀರಾ ಅಂದ್ರೆ ಲೈಕ್ ಒಂದು ಫ್ರಂಟ್ ಆಫೀಸ್ ಅಸೋಸಿಯೇಟ್ ಆಗ್ಬೋದು, ಇಲ್ಲ ಸೀನಿಯರ್ GS ಆಗ್ಬೋದು, ಅಥವಾ ಡ್ಯೂಟಿ ಮ್ಯಾನೇಜರ್ ಆಗ್ಬೋದು, ಅಥವಾ ಫ್ರಂಟ್ ಆಫೀಸ್ ಇದು ಸೂಪರ್ವೈಸರ್ ಆಗ್ಬೋದು. ಸೊ ಇದು ಈ ರೋಲ್ ಅಲ್ಲಿ ನೀವು ನೆಕ್ಸ್ಟ್ ಏನ್ ಆಗ್ಬೋದು ಅಂತ ನಾನು ಹೇಳ್ತಿರೋದು. ಓಕೆ, ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಜಸ್ಟ್ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದಾಗ ಇಲ್ಲಿ ಅಗ್ರಿಮೆಂಟ್ ಇದೆಲ್ಲ ತೋರಿಸುತ್ತೆ. ಸೊ ಇಲ್ಲಿ ನೀವು ಐ ಅಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ನೀವು ಆರ್ಡರ್ ಮುಂಚೆನೆ ನೀವು ಹಿಲ್ಟನ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ದು ಹಳೇದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕ್ಬಿಟ್ಟು ಲಾಗಿನ್ ಆಗಿ, ನಾ ಹೊಸದಾಗಿ ಮಾಡ್ತಿದ್ದೀರಾ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿ. ಸೊ ನ್ಯೂ ಯೂಸರ್ ಅಂತ ಕ್ಲಿಕ್ ಮಾಡಿದಾಗ ನೀವು ನಿಮ್ದು ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ನೀವು ನಿಮ್ದು ಏನು ಯೂಸರ್ ನೇಮ್ ಕೊಡಿ, ನಿಮ್ದು ಓನ್ ಕ್ರಿಯೇಟ್ ಮಾಡಿ, ಪಾಸ್ವರ್ಡ್ ಕ್ರಿಯೇಟ್ ಮಾಡಿ, ಮತ್ತೆ ಏನ್ ಪಾಸ್ವರ್ಡ್ ಎಂಟರ್ ಮಾಡಿದ್ದೀರೋ ಅದನ್ನೇ ರೀ ಎಂಟರ್ ಮಾಡಿ. ಇಮೇಲ್ ಅಡ್ರೆಸ್ ಹಾಕಿ, ರಿಜಿಸ್ಟರ್ ಅಂತ ಕೊಡಿ. ಇಲ್ಲಿ ನಿಮ್ದು ರೆಸ್ಯೂಮೆ ಹಾಕಿ. ಐ ಡು ನಾಟ್ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಇಲ್ಲ, ನೀವು ಐ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಅಂತಾನೆ ಹಾಕ್ಬಿಟ್ಟು ಫೈಲ್ ನ ಚೂಸ್ ಮಾಡಿ. ಸೊ ಫೈಲ್ ಚೂಸ್ ಮಾಡಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಸೊ ರೆಸ್ಯೂಮೆಲಿ ನಾನು ಹೇಳಿರುವಂತ ಎಲ್ಲ ಸ್ಕಿಲ್ಸ್ ಗಳು ಇರಲೇಬೇಕು, ಇಲ್ಲಾಂದ್ರೆ ಸಿಲೆಕ್ಟ್ ಆಗೋದು ತುಂಬಾ ಕಡಿಮೆ. ಮತ್ತೆ ನಿಮ್ಗೆ ಹೇಗೆ ಆಡ್ ಮಾಡೋದು ಅಥವಾ ರೆಸ್ಯೂಮೆ ಯಾವ ತರ ಸ್ಟೈಲ್ ಅಲ್ಲಿ ಇರಬೇಕು ಅಥವಾ ATS ಫ್ರೆಂಡ್ಲಿ ಹೇಗಿರ್ಬೇಕು, ಇದ್ರ ಮೇಲೆಲ್ಲ ಡೌಟ್ ಇದ್ರೆ ಕಮೆಂಟ್ ಹಾಕಿ. ನಾನು ನಿಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ಆದಷ್ಟು ಹೆಲ್ಪ್ ಮಾಡೋಕ್ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೆ ನಾನು ಇನ್ನೊಂದು ವಿಡಿಯೋನ ಡೆಡಿಕೇಟ್ ಆಗಿ ರೆಸ್ಯೂಮೆ ಹೇಗ್ ಮಾಡೋದು, ಸೊ ಇದಕ್ ಡೆಡಿಕೇಟ್ ಆಗಿನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. The uploaded file cannot be processed. You might want to upload different file or fill out the online job submission manual. ನೀವಿಲ್ಲಿ ಅಪ್ಲೋಡ್ ಮಾಡಿ ಆಯ್ತಾ. ನನ್ನ CV ಮೋಸ್ಟ್ಲಿ ಏನೋ ಲೈಕ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಇದ್ರದ್ದು CV ನನ್ನ ಹತ್ರ ಇಲ್ಲ. ಸೊ ನಾನು ಬೇರೆ ರೆಡಿ ಮಾಡೋಕ್ ನೋಡಿದೆ, ಬಟ್ ನನ್ನ ಪ್ರಕಾರ ಇದು ಏನೋ ಆಗ್ತಾ ಇದೆ. ಸೊ ನಾನಿವಾಗ ಐ ಡು ನಾಟ್ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಅಂತ ಕೊಟ್ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ. ಬಟ್ ನೀವು ಮಾತ್ರ ಐ ವಾಂಟ್ ಟು ಅಪ್ಲೋಡ್ ರೆಸ್ಯೂಮೆ ಅಂತ ಕೊಟ್ಬಿಟ್ಟೆ ನೆಕ್ಸ್ಟ್ ಹೋಗಿ ಆಯ್ತಾ. ಸೊ ದಯವಿಟ್ಟು ಅದನ್ನ ಒಂದು ಸ್ಕಿಪ್ ಮಾಡೋಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ಫಸ್ಟ್ ನೇಮ್ ಹಾಕಿ, ಲಾಸ್ಟ್ ನೇಮ್, ರೆಸಿಡೆನ್ಸ್ ನಿಮ್ದು ಕಂಟ್ರಿ ಯಾವುದು ಅಂತ, ಸೊ ಇಂಡಿಯಾ, ಮತ್ತೆ ಸ್ಟೇಟ್ ಮೆನ್ಷನ್ ಮಾಡಿ, ಕರ್ನಾಟಕ. ನಿಮ್ದು ಯಾವ ಸ್ಟೇಟ್ ಅದನ್ನ ಮಾಡಿ. ರೀಜನ್ ಬೆಂಗಳೂರು. ಸೊ ಸಿಟಿ ಬಂದ್ಬಿಟ್ಟು ಪೋಸ್ಟ್ ಕೋಡ್ ನಿಮ್ದು ಪಿನ್ ಕೋಡ್ ಹಾಕಿ. ಫೋನ್ ನಂಬರ್ ಎಂಟರ್ ಮಾಡಿ. ಮತ್ತೆ ಫಾರ್ಮರ್ ಟೀಮ್ ಮೆಂಬರ್ ನೋ. ನೀವು ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಫ್ರೆಶರ್ ಆದ್ರೆ ನೀವು ಇದು ಇಲ್ಲಿ ಎಸ್ ಅಂತ ಹಾಕಿದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಮುಂಚೆ ಎಲ್ಲಿ ವರ್ಕ್ ಮಾಡಿದೀರಾ. ಸೊ ಅದನ್ನು ಮೆನ್ಷನ್ ಮಾಡ್ಬೇಕು. ನಾನು ಇಲ್ಲಿ ನೋ ಹಾಕಿದೀನಿ, ಸೊ ಮೆನ್ಷನ್ ಮಾಡ್ತಾ ಇಲ್ಲ. ಎಸ್ ಹಾಕಿದ್ರೆ ಮೆನ್ಷನ್ ಮಾಡಿ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ದವ್ರು. ಸೊ ಇದು ಕರೆಂಟ್ ಜಾಬ್. ನೀವು ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕ್ಬೇಕಾದ್ರೆ ಕರೆಂಟ್ ಜಾಬ್ ಆದ್ರೆ ಇಲ್ಲಿ ಟಿಕ್ ಮಾರ್ಕ್ ಮಾಡಿ. ಇಲ್ಲ ಅಂದ್ರೆ ನಿಮ್ದು ಮುಂಚೆ ಇಂಟರ್ನ್ಶಿಪ್ ಏನಾದ್ರು ಇದ್ರೆ ಇಲ್ಲಿ ಹಾಕಿ. ಫಂಕ್ಷನ್ ಅಲ್ಲಿ ಏನೇನೆಲ್ಲ ಮಾಡಿದೀರಾ ಸೊ ಅದನ್ನ ಹಾಕಿ. ನಾನಿಲ್ಲಿ ಸುಮ್ನೆ ABC ಅಂತ ಹಾಕ್ತಿದ್ದೀನಿ, ಬಟ್ ನೀವು ಏನೇನ್ ಮಾಡಿದೀರಾ ಸೊ ಅದನ್ನ ಹಾಕ್ಬಿಡಿ. ಅಕಸ್ಮಾತ್ ನೀವು ಫ್ರೆಶರ್ ಆಗಿದ್ದೀರಾ, ನಿಮ್ಗೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಇದನ್ನ ಜಸ್ಟ್ ಬ್ಲಾಂಕ್ ಬಿಡಿ. ಸಾರಿ, ಇದು ರಿಮೂವ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಿದೆ, ಸೊ ಅದನ್ನ ಕ್ಲಿಕ್ ಮಾಡ್ಬಿಡಿ. ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಹೋಗ್ಬಿಡುತ್ತೆ ಆಯ್ತಾ. ಅದಾದ್ಮೇಲೆ ನೀವು ಫ್ರೆಶರ್ ಆದ್ರೆ ಮಾತ್ರ, ಫ್ರೆಶರ್ ಆಗಿಲ್ಲ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಹಾಕಿ. ಮತ್ತೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿ. ನಿಮ್ಗೆ ಇದೇ ತರ ಜಾಬ್ ಪೋಸ್ಟಿಂಗ್ಸ್ ಗಳು ನೆಕ್ಸ್ಟ್ ಅಪ್ಡೇಟ್ಸ್ ಗಳು ಬರ್ತಾ ಇರ್ಬೇಕು ಅಂದ್ರೆ ಟಿಕ್ ಮಾರ್ಕ್ ಹಾಕಿ. ಆದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಎಂಟರ್ ಮಾಡ್ಲಿಕ್ಕೆ ಹೇಳ್ತಿದ್ದಾರೆ. ಸೊ ನನ್ನ ಪ್ರಕಾರ ನೀವು ಇಂಟರ್ನ್ಶಿಪ್, ಅದೇ ನೀವು 12th ನಾನು ಅವಾಗ್ಲೇ ಹೇಳಿದ್ನಲ್ಲ, ನೀವು ಎಲ್ಲಾದ್ರೂ ಒಂದ್ ಸ್ವಲ್ಪ ಸ್ಕಿಲ್ಸ್ ಇರ್ಬೇಕು. ಸೊ ಇಂಟರ್ನ್ಶಿಪ್ ಮಾಡಿದ್ರೆ ಇಂಟರ್ನ್ಶಿಪ್ ನ ಹಾಕ್ಬಿಡಿ ಆಯ್ತಾ. ಸೊ ಇವ್ರು ಮ್ಯಾಂಡೇಟರಿ ಕೇಳ್ತಿದ್ದಾರೆ ಅದಕ್ಕೋಸ್ಕರ.
ನಾನಿಲ್ಲಿ ಸುಮ್ನೆ ಏನೋ ಹಾಕಿದ್ದೀನಿ, ಬಟ್ ನೀವು ನಿಮ್ದು ಕಂಪ್ನಿ ಹೆಸರು ಮತ್ತೆ ಅಲ್ಲಿ ಏನೇನ್ ಮಾಡಿದೀರಾ, ಸೊ ಅದನ್ನ ಇಲ್ಲಿ ಜಾಬ್ ಫಂಕ್ಷನ್ ಅಲ್ಲಿ ಹಾಕಿ ಕಂಪ್ನಿ ಹೆಸರು ಇಲ್ಲಿ ಹಾಕಿ. ಸೇವ್ ಅಂಡ್ ಕಂಟಿನ್ಯೂ. ಕ್ವಾಲಿಫಿಕೇಶನ್ಸ್ ಕೇಳ್ತಿದ್ದಾರೆ. ಇಂಡಿಕೇಟ್ ದ ಲೆವೆಲ್ ಆಫ್ ನಾಲೆಜ್. ನಿಮ್ದು ಲೆವೆಲ್ ಆಫ್ ನಾಲೆಜ್ ಹೇಗಿದೆ ಹೋಟೆಲ್ ಪ್ರಾಡಕ್ಟ್ಸ್ ಬಗ್ಗೆ, ಮತ್ತೆ ಹೋಟೆಲ್ ಅಲ್ಲಿ ಸರ್ವಿಸ್ ಹೇಗೆ, ನಿಮ್ದು ತುಂಬಾ ಚೆನ್ನಾಗಿದ್ರೆ ಅಡ್ವಾನ್ಸ್ ಅಂತ ಹಾಕಿ. ಇಲ್ಲ ಅದಕ್ಕೂ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದ್ರೆ ಎಕ್ಸ್ಪರ್ಟ್ ಅಂತ ಹಾಕಿ. ಸೊ ಫ್ರೆಶರ್ಸ್ ಅಂದ್ರೆ ನನ್ನ ಪ್ರಕಾರ ಅಡ್ವಾನ್ಸ್ ಹಾಕೋದು ಬೆಸ್ಟ್, ಬಿಕಾಸ್ ಎಕ್ಸ್ಪರ್ಟ್ ತುಂಬಾ ಓವರ್ ಅನ್ಸುತ್ತೆ ಕೆಲವೊಮ್ಮೆ. ಡೂ ಯು ಹ್ಯಾವ್ ಪ್ರೀವಿಯರ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್? ಎಸ್ ಅಂತ ಹಾಕಿ. ಅದಾದ್ಮೇಲೆ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಎಸ್, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಪ್ಲೀಸ್ ಇಂಡಿಕೇಟ್ ಯುವರ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಹೋಟೆಲ್ ಫ್ರಂಟ್ ಡೆಸ್ಕ್. ನಿಮ್ಗೆ ಎಷ್ಟಿದೆ? ನೀವು ಫ್ರೆಶರ್ 12th ಪಾಸ್ ಆಗಿರೋರು ಅಥವಾ ಫ್ರೆಶ್ ಆಗಿ ಹೋಗ್ತಿರೋರು ಆದ್ರೆ ನೋ ಎಕ್ಸ್ಪೀರಿಯನ್ಸ್. ಇಂಟರ್ನ್ಶಿಪ್ ಇದ್ದು ಹೋಗ್ತಿದ್ದೀರಾ ಅಂದ್ರೆ ಅಪ್ ಟು 6 months. ಅಥವಾ ಇಂಟರ್ನ್ಶಿಪ್ ಮತ್ತೆ ಜಾಸ್ತಿ ಇದ್ರೆ 6 months ಟು ಲೆಸ್ ದೆನ್ 1 year ಮೈಡಲ್ ಅಲ್ಲಿ ಇದ್ರೆ ಇದನ್ನ ಹಾಕಿ. ಇಲ್ಲ 1 year ಟು ಇದು ಎಕ್ಸ್ಪೀರಿಯನ್ಸ್ ನಿಮ್ದು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಇಂಡಿಕೇಟ್ ದ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಇನ್ ಎನ್ವೈರನ್ಮೆಂಟ್. ನೀವು ಇಲ್ಲಿ ಈ ಫೀಲ್ಡ್ ಅಲ್ಲಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಸೊ ಅದನ್ನ ಹಾಕ್ಬಿಡಿ. ನಾನು ಇಲ್ಲಿ ಫ್ರೆಶರ್ಸ್ ಹಾಕೋದ್ರಿಂದ ಸೊ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ತೀನಿ. ಆರ್ ಯು ಸರ್ಟಿಫೈಡ್? ನೀವು ಇದ್ರಲ್ಲಿ ಸರ್ಟಿಫೈ ಆಗಿದ್ರೆ ಎಸ್ ಅಂತ ಹಾಕಿ. ONQ/PM ಸಿಸ್ಟಮ್ಸ್ ಅಲ್ಲಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಪ್ಲೀಸ್ ಇಂಡಿಕೇಟ್ ಯುವರ್ ಲೆವೆಲ್ ಆಫ್ ಇಂಗ್ಲಿಷ್. ಐ ಹ್ಯಾವ್ ಎಲಿಮೆಂಟರಿ ನಾಲೆಜ್ ಅಲ್ಲ, ಐ ಕ್ಯಾನ್ ಬೋತ್ ಸ್ಪೀಕ್ ಅಂಡ್ ರೈಟ್ ಇಂಗ್ಲಿಷ್, ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಫ್ಲೂಯೆಂಟ್ಲಿ ಇನ್ ಬಿಸ್ನೆಸ್ ಎನ್ವೈರನ್ಮೆಂಟ್, ಐ ಕ್ಯಾನ್. ಇದನ್ನ ಹಾಕಿ. ಸೊ ಇದನ್ನ ಹಾಕಿದ್ರೆ ಮಾತ್ರ ಸಿಲೆಕ್ಟ್ ಆಗ್ತೀರಾ. ನೀವು ಮೇಲೆದೆಲ್ಲ ಹಾಕಿದ್ರೆ ನನ್ನ ಪ್ರಕಾರ ಡೌಟ್ ಆಗುತ್ತೆ. ಸೊ ಇದನ್ನೇ ಹಾಕಿ. ಸೊ ವಿಲ್ ಯು ನೌ ಆರ್ ಇನ್ ಸ್ಪಾನ್ಸರ್ಶಿಪ್? ಬೇಡ, ಯಾಕಂದ್ರೆ ನೀವು ಇಂಡಿಯನ್ ಸಿಟಿಸನ್. ಸೊ ಪ್ಲೀಸ್ ಇಂಡಿಕೇಟ್ ಫ್ರಮ್ ವಿಚ್ ಲ್ಯಾಂಗ್ವೇಜ್ ಯು ಆರ್ ಫ್ಲೂಯೆಂಟ್. ನೀವು ಇಂಗ್ಲಿಷ್ ಅಲ್ಲಿ ಫ್ಲೂಯೆಂಟ್ ಇದೀರಲ್ವಾ, ಸೊ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜ್ ಅಲ್ಲಿ ಇದ್ರಲ್ಲಿ ಫ್ಲೂಯೆಂಟ್ ಇದ್ರೆ ಬೇರೆದಕ್ಕೆ ಹಾಕಿ. ಇಲ್ಲ ಅದರ್ ಅಂತ ಇದ್ರೆ ಅದರ್ ಅಂತ ಹಾಕ್ಬಿಡಿ. ಮತ್ತೆ ಅವರು ಇಂಟರ್ವ್ಯೂ ಅಲ್ಲಿ ನಿಮ್ಮ ಹತ್ರ ಕೇಳ್ತಾರೆ ಏನು ಅಂತ, ಸೊ ಅದಕ್ಕೆ ನೀವು ರೆಡಿ ಆಗಿರ್ಬೇಕು ಆ ಲ್ಯಾಂಗ್ವೇಜ್ ಏನು ಅಂತ ಹೇಳೋಕೆ. ಸೊ ಸೇವ್ ಅಂಡ್ ಕಂಟಿನ್ಯೂ. ಅಟ್ಯಾಚ್ಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ನಿಮ್ದು ಇಂಟರ್ನ್ಶಿಪ್ ಮಾಡಿದ್ರೆ ಅದ್ರದ್ದು ಸರ್ಟಿಫಿಕೇಟ್ ಏನಾದ್ರು ಹಾಕಿ. ಇಲ್ಲ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ಬೇಡ, ಅದೇ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಅದನ್ನೊಂದು ಹಾಕ್ಬೇಡಿ, ಆಯ್ತಾ. ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಇಲ್ಲ ಅಂದ್ರೆ ಖಾಲಿ ಬಿಟ್ಬಿಡಿ. ಇವಾಗ ರಿವ್ಯೂ ಮಾಡ್ಬೇಕಾಗುತ್ತೆ. ನಾನು ಅವಾಗ ಸ್ಕಿಪ್ ಮಾಡ್ದೇವೆ ಇದು ರೆಸ್ಯೂಮೆ ಹಾಕೋದು, ಸೊ ನೀವು ದಯವಿಟ್ಟು ಅದನ್ನ ಮಿಸ್ ಮಾಡಬೇಡಿ. ರೆಸ್ಯೂಮೆ ಹಾಕಿ ಆದ್ಮೇಲೆ ನೀವು ಹಾಕಿರೋದೆಲ್ಲ ಸರಿಯಾಗಿದೆಯಾ ಒಂದ್ಸಲ ಎಲ್ಲ ಚೆಕ್ ಮಾಡ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಬಿಡಿ. ಸೊ ಅದು ಸೇವ್ ಆಗುತ್ತೆ. ಮತ್ತೆ ನಿಮ್ಗೆ ನಾನು ಯಾವಾಗ್ಲೂ ಹೇಳ್ದಾಗ ಹಾಗೆ 1 week ವೇಟ್ ಮಾಡಿ. 1 week ಅಲ್ಲಿ ನಿಮ್ಗೆ ಏನೋ ಕಾಲ್ ಬಂದಿಲ್ಲ ಅಂದ್ರೆ ಮತ್ತೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಬೇರೆ ಜಾಬ್ಗೆ ಅಪ್ಲೈ ಮಾಡೋಕ್ ಸ್ಟಾರ್ಟ್ ಮಾಡಿ. ಮತ್ತೆ 1 week ತನಕ ಇದಕ್ಕೋಸ್ಕರನೇ ಕಾಯ್ತಾ ಇರಬೇಡಿ ಕೂಡ. ನೀವು ಬೇರೆ ಬೇರೆ ಜಾಬ್ಗೆ ಅಪ್ಲೈ ಮಾಡ್ತಾನೆ ಇರಿ. ಸೊ ಅಟ್ ಲೀಸ್ಟ್ ಯಾವ್ದೋ ಒಂದ್ ಜಾಬ್ ಸಿಗುತ್ತೆ. ನಾನು ಕೂಡ ಹಾಗೆ ನಿಮಗೆ ಡೈಲಿ ಒಂದೊಂದು ಜಾಬ್ ನ ತಕೊಂಡ್ ಬರ್ತೀನಿ. ಸೊ ನಿಮ್ಗೆ ಒಂದಲ್ಲ ಇನ್ನೂ ತುಂಬಾ ಜಾಸ್ತಿ ಜಾಬ್ ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಮತ್ತೆ ಜಾಸ್ತಿ ವಿಡಿಯೋಸ್ ನ ಡೈಲಿ ಅಪ್ಲೋಡ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಯಾರೋ ಒಬ್ರಿಗೆ ಒಂದು ಜಾಬ್ ಸಿಗ್ಬೇಕು ಅನ್ನೋದು. ಸೊ ಇದಕ್ಕೋಸ್ಕರ ನಾನು ಯಾವ್ದೇ ರೀತಿ ಇಲ್ಲಿ ಫೇಕ್ ಜಾಬ್ ಅಪ್ಡೇಟ್ಸ್ ಗಳನ್ನ ಕೊಡೋದಿಲ್ಲ. ಸುಮ್ನೆ ಆ ಈ ತರ ಮನೇಲೆ ಕೂತ್ ಕೆಲಸ ಮಾಡಿ, ಮೊಬೈಲ್ ಅಲ್ಲಿ ವರ್ಕ್ ಮಾಡಿ, ಈ ತರ ಎಲ್ಲ ನಾನು ಸುಮ್ನೆ ಏನೋ ಹೇಳಲ್ಲ. ಜೆನ್ಯೂನ್ ಆಗಿ ತುಂಬಾ ಚೆನ್ನಾಗಿರೋ ಕಂಪ್ನಿದೇ ಜಾಬ್ ತಂದು ಕೊಡ್ತಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ ಯಾರಿಗಾದ್ರೂ ಇದೇ ರೀತಿ ಜಾಬ್ ನ ನೋಡ್ತಿದ್ರೆ ಅವ್ರ ಜೊತೆ ಶೇರ್ ಮಾಡಿ. ಇಲ್ಲ ನಿಮಗೆ ಯಾವ್ದೋ ರೀತಿ ಒಂದ್ ಜಾಬ್ ಬೇಕು, ನಿಮ್ಗೆ ಒಂದು ಈ ತರ ಜಾಬ್ ಅಪ್ಡೇಟ್ ಬೇಕು, ಸೊ ದಯವಿಟ್ಟು ಕಮೆಂಟ್ ಹಾಕಿ. ಸೊ ನಾನ್ ಪ್ರತಿಯೊಂದು ಕಮೆಂಟ್ ನೋಡ್ತೀನಿ. ಸೊ ಅದಕ್ಕೆ ಯಾವ ತರ ಜಾಬ್ ನೋಡ್ಬೇಕು ನಾನು ಅದನ್ನ ಹುಡುಕ್ಬಿಟ್ಟು ಒಂದ್ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನೀವು ಕಮೆಂಟ್ ಹಾಕಿ, ನಿಮ್ಗೆ ಯಾವ ತರ ಏನೇನ್ ಸಜೆಷನ್ಸ್ ಇದೆ ಸೊ ದಯವಿಟ್ಟು ಕಮೆಂಟ್ ಹಾಕಿ. ನಾನು ಪಾಸಿಟಿವ್ ಆಗಿ ನೋಡ್ಕೊಂತೀನಿ. ಓಕೆ ಗೈಸ್, ಮತ್ತೆ ನಾಳೆ ಸಿಗೋಣ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಜೊತೆ. ಥ್ಯಾಂಕ್ ಯು ಸೋ ಮಚ್.